ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ಬೆನ್ನಲ್ಲೇ ಈಗ ದಲಿತ ಸಚಿವರ ಬೆಳವಣಿಗೆ ನಡೀತಾ ಇದೆ. ಅಂದರೆ ಆ ಒಂದು ಡೆವಲಪ್ಮೆಂಟ್ ರಾಜ್ಯದಲ್ಲಿ ಕಾಣ್ತಾ ಇದ್ದೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಯಲ್ಲಿ ಮತ್ತೊಮ್ಮೆ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಲಾಗಿದೆ. ದಲಿತ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಕೂಡ ಭಾಗಿಯಾಗಿದ್ದರು. ದಲಿತ ಶಾಸಕರು, ಪರಿಷತ್ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಸೊ ಏನಾಗಿರ್ಬೋದು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ? ಅಫ್ಕೋರ್ಸ್ ಪಾಲಿಟಿಕ್ಸ್ ಚರ್ಚೆ ಆಗೇ ಆಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ ಅಥವಾ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಒಳ ಮೀಸಲಾತಿ ವರದಿ ಸಂಬಂಧ ಮಹತ್ವದ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ನಾಗಮೋಹನ್ ದಾಸ್ ವರದಿ ಕುರಿತು 2 ಗಂಟೆಗಳ ಕಾಲ ಇಲ್ಲಿ ಚರ್ಚೆ ಮಾಡಲಾಗಿದೆ. ಡಿನ್ನರ್ ಮೀಟಿಂಗ್ ಅನ್ನುವಂಥದ್ದು ಕೇವಲ ಹೆಸರಿಗಷ್ಟೇ, ಆದರೆ ಅದರಲ್ಲಿ ಊಟದ ಜೊತೆಗೆ ರಾಜಕೀಯ ಕೂಡ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಅದೇ ಥರ ಗಮನಿಸ್ತಾ ಇದ್ದೀರಿ, ದಲಿತ ಸಚಿವರು ಇವತ್ತು ಸಭೆ ಸೇರಿದ್ರು, ಶಾಸಕರು ಇದ್ದರು, MLCಗಳಿದ್ರು. ಸೊ ಎಲ್ಲರೂ ಕೂಡ ನಾಗಮೋಹನ್ ದಾಸ್ ಅವರ ವರದಿ ಕುರಿತು ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಅಂದರೆ ಈಗಾಗಲೇ ಅಪಸ್ವರ ಕೇಳಿ ಬರ್ತಾ ಇದೆ. SC ಬಲಗೈ ಜಾತಿಗಳ ಕಡೆಯಿಂದ ಒಂದು ಅಪಸ್ವರ ಕೇಳಿ ಬರ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೂ ಕೂಡ ಯಾಕೆ ಕಡಿಮೆ ರಿಸರ್ವೇಷನ್ ನಮಗೆ ಅಂತ ಹೇಳಿ. ಸೊ ಹೀಗಾಗಿ ಇದರ ಕುರಿತಾಗಿ ದಲಿತ ಸಚಿವರು ಒಂದು ಕಡೆ ಸಭೆ ಸೇರಿದ್ದಾರೆ ಡಿನ್ನರ್ ಮೀಟಿಂಗ್ ಹೆಸರಲ್ಲಿ. ಹಾಗೂ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಆಗಿರೋದು ಮಾತ್ರ ಒಳ ಮೀಸಲಾತಿ. ಅವೆಲ್ಲ ಅದ್ರ ಪರವಾಗಿದ್ದೀರಿ. ಕ್ಯಾಬಿನೆಟ್ ನಡೆಯುತ್ತಲ್ಲ ಅವತ್ತೇ. ಹೌದು, ಅವ್ರನ್ನ ಮಾತಾಡಿ ನಾವು ಲಂಬಾಣಿಗಳು ಮತ್ತು ಬೋವಿಗಳು ನೀವು ಮುಂದೂಡಿ ಕ್ಯಾಬಿನೆಟ್ ಅನ್ನ ಇನ್ನೂ ಸಹ ನಮಗೆ ಒಂದಷ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಸಿಎಂ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು 16ನೇ ತಾರೀಕು ಕ್ಯಾಬಿನೆಟ್ ನಡೀತೈತೆ, ಅವಾಗ ಡಿಸಿಷನ್ ತಗೋತೀವಿ ಅಂತ ಹೇಳ್ತಿದ್ದಾರೆ. ಒಳ ಮೀಸಲಾತಿಯ ಪರವಾಗಿ ಎಲ್ಲರ ಧ್ವನಿ ಒಂದೇ, ಅದರ ಪರವಾಗಿದ್ದೀವಿ. ವರದಿ ಕೊಟ್ಟಿದ್ದಾರೆ, ಎಲ್ಲರೂ ಅಧ್ಯಯನ ಮಾಡಿ ಅಂತ ಹೇಳಿದ್ದೀವಿ. ಇವ್ರದ್ದು ಅಭಿಪ್ರಾಯಗಳನ್ನ ಒಟ್ಟುಗೂಡಿಸ್ಬೇಕಲ್ಲ, ಅಂತಿಮವಾಗಿ ಒಳ ಮೀಸಲಾತಿ ಪರವಾಗಿ ತೀರ್ಮಾನ ಮಾಡಿದ್ವಿ. ಪೂರ್ತಿ ಒಗ್ಗಟ್ಟಾಗಿದ್ದೀವಿ, ಒಳ ಮೀಸಲಾತಿ ಪರವಾಗಿ ಹೇಳಿದ್ಮೇಲೆ ಇನ್ನೇನಿದೆ, ಅವೆಲ್ಲ ಅದ್ರ ಪರವಾಗಿದ್ದೀರಿ. ಕ್ಯಾಬಿನೆಟ್ ನಡೆಯುತ್ತಲ್ಲ ಅವತ್ತೇ. ಹೌದು, ಅವ್ರನ್ನ ಮಾತಾಡಿ ನಾವು ಲಂಬಾಣಿಗಳು ಮತ್ತು ಬೋವಿಗಳು ನೀವು ಮುಂದೂಡಿ ಕ್ಯಾಬಿನೆಟ್ ಅನ್ನ ಇನ್ನೂ ಸಹ ನಮಗೆ ಒಂದಷ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಸಿಎಂ ಮನವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು 16ನೇ ತಾರೀಕು ಕ್ಯಾಬಿನೆಟ್ ನಡೀತೈತೆ, ಅವಾಗ ಡಿಸಿಷನ್ ತಗೋತೀವಿ ಅಂತ ಹೇಳ್ತಿದ್ದಾರೆ. ಒಳ ಮೀಸಲಾತಿಯ ಪರವಾಗಿ ಎಲ್ಲರ ಧ್ವನಿ ಒಂದೇ, ಅದರ ಪರವಾಗಿದ್ದೀವಿ. ವರದಿ ಕೊಟ್ಟಿದ್ದಾರೆ, ಎಲ್ಲರೂ ಅಧ್ಯಯನ ಮಾಡಿ ಅಂತ ಹೇಳಿದ್ದೀವಿ. ಇವ್ರದ್ದು ಅಭಿಪ್ರಾಯಗಳನ್ನ ಒಟ್ಟುಗೂಡಿಸ್ಬೇಕಲ್ಲ, ಅಂತಿಮವಾಗಿ. ಸೊ ಇಲ್ಲಿ ಗಮನಿಸಬೇಕಾದಂಥದ್ದು ಏನಪ್ಪಾ ಅಂತಂದ್ರೆ, ದಲಿತ ಸಚಿವರು, ಶಾಸಕರು ಅಂತಂದ್ರೆ ಎಡಗೈ ಬಲಗೈ ಎರಡೂ ಶಾಸಕರಿದ್ದಾರೆ. ಸೊ ಬಹುಶಃ ಈ ವರದಿಯನ್ನ ಸರ್ಕಾರ ಅಕಸ್ಮಾತ್ ಒಪ್ಕೊಂಡಂತಹ ಸಂದರ್ಭದಲ್ಲಿ ಮುಂದೆ ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯೋದಿದೆ ಮುಂದಿನ ವಾರ. ಸೊ ಆಗ ಯಾವ ರೀತಿ ಇದನ್ನು ಪ್ರೊಜೆಕ್ಟ್ ಮಾಡಬೇಕು, ರಾಜಕೀಯವಾಗಿ ಸೇಫ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಷಯಗಳ ಕುರಿತಾಗಿ ಸುದೀರ್ಘ 2 ಗಂಟೆಗಳ ಕಾಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ಗೆ ಅಂತ ಸೇರಿ ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಒಳ ಮೀಸಲಾತಿ ಅನ್ನುವಂಥದ್ದು ಜೇನುಗೂಡು ಥರ, ಒಂದು ಕಲ್ಲು ಹೊಡೆದ್ರೆ ಖಂಡಿತವಾಗ್ಲೂ ಚೆದರಿ ಹೋಗುತ್ತೆ. ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವೇ ಆಗುತ್ತೆ ರಾಜಕೀಯವಾಗಿ ಆ್ಯಂಡ್ ಸಾಮಾಜಿಕವಾಗಿ. ಹೀಗಾಗಿ ಈ ಒಂದು ವಿಷಯವನ್ನು, ಸೂಕ್ಷ್ಮ ವಿಷಯವನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡಬೇಕು, ಜನರಿಗೆ ಯಾವ ರೀತಿ ತಲುಪಿಸಬೇಕು, ಹಾಗೂ ರಾಜಕೀಯವಾಗಿ ಯಾವ ರೀತಿ ಸೇಫ್ ಆಗಬೇಕು ಅನ್ನೋದರ ಕುರಿತು ದಲಿತ ಸಚಿವರು, ಅಂದರೆ ಎಡಗೈ ಪಂಗಡ ಇರ್ಬೋದು, ಬಲಗೈ ಪಂಗಡ ಇರ್ಬೋದು, ಎರಡೂ ಸಚಿವರು ಕೂಡ ಶಾಸಕರ ಜೊತೆ, MLCಗಳ ಜೊತೆ ಸೇರಿ ಮೀಟಿಂಗ್ ಮಾಡಿ ಒಂದು ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.